ನಮಗೆ 2022 ವಾಲ್ಮೀಕಿ ಸಮಾಜದ ಮುಖಂಡರು ಇವತ್ತು ಮಹರ್ಷಿ ವಾಲ್ಮೀಕಿ ಗುರುಪೀಠ ರಾಜನಹಳ್ಳಿ ವತಿಯಿಂದ ಇವತ್ತು ಗುರುಗಳು ಬರಲಿಕ್ಕೆ ಸಾಧ್ಯ ಇಲ್ಲದೆ ಇರೋದ್ರಿಂದ ನಮಗೆ ಗುರುಗಳು ಮಾರ್ಗದರ್ಶನ ಮಾಡಿ ಪ್ರೆಸ್ ಮೀಟ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇಂದು ಏನು ನಮಗೆ 2022 ಅಕ್ಟೋಬರ್ 23ನೇ ತಾರೀಕು 7% ರಿಸರ್ವೇಷನ್ ಸತತ 257 ದಿನಗಳ ಹೋರಾಟದ ಫಲವಾಗಿ 7% ರಿಸರ್ವೇಷನ್ ಕೊಟ್ಟಿದ್ರು. ಅದನ್ನ ಉದ್ಯೋಗದಲ್ಲಿ ಮತ್ತು ಶಿಕ್ಷಣ ಕೊಟ್ಟು ಇದುವರೆಗೂ ಸಹ ಏನು 77/2/2026 ಕೂಡ ನಮಗೆ ಆ ಸೌಲಭ್ಯವನ್ನು ಕೊಟ್ಟು ಇಂದಿನ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಏನಿದೆ ಆ ಸರ್ಕಾರ ಯಾವುದೋ ಒಂದು ಕ್ಷುಲ್ಲಕ ವಿಚಾರಕ್ಕೆ ನಮಗೆ ಅದನ್ನ ನಮಗೆ ಸಿಗಬೇಕಾದಂಥ 7%ನಲ್ಲಿ 4% ಸರ್ಕಾರಿ ನೌಕರರ ಉದ್ಯೋಗ ಮೀಸಲಾತಿಯಲ್ಲಿ ಕೊಡ್ಲಿಕ್ಕೆ ಈ ತಿಂಗಳಿಂದ ಮುಂದಿನ ದಿನಗಳಲ್ಲಿ ಏನು ಸರ್ಕಾರಿ ನೌಕರರನ್ನ ನೇಮಿಸಿಕೊಟ್ಟಿದ್ದಾರೆ ಅದರಲ್ಲಿ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಹೊರಟಿರೋದ್ರಿಂದ ಅದರ ವಿರುದ್ಧ ಇವತ್ತು ನಾವು ಪ್ರೆಸ್ ಮೀಟ್ ಮಾಡ್ತಾ ಇದ್ವಿ. ಇವತ್ತು ಈ ಒಂದು ಪ್ರೆಸ್ ಮೀಟ್ಗೆ ಮಾತಾಡಲಿಕ್ಕೆ ನಮ್ಮ ಸಮಾಜದ ಹಿರಿಯ ಮುಖಂಡರಾದಂತಹ ಶ್ರೀ ಪಂಪಾಪತಿ ಸಾಹೇಬರು ಬಂದಿದ್ದಾರೆ. ಹಾಗೆ ನಮ್ಮ ಸಮಾಜದ ಹಿರಿಯರಾದಂತಹ ಶ್ರೀ ಪ್ರೊಫೆಸರ್ ಗೋಪಾಲ್ ಕೃಷ್ಣಜಿ ಅವರು ಬಂದಿದ್ದಾರೆ. ಹಾಗೆ ನಮ್ಮ ತೋಪಣ್ಣ ಅವರು ಬಂದಿದ್ದಾರೆ ಮತ್ತು ಇನ್ನುಳಿದ ನಮ್ಮೆಲ್ಲ ರಾಜಣ್ಣವರು ತೋಪಯ್ಯವರು ಎಲ್ಲರೂ ಸಹ ಈ ಒಂದು ಪ್ರೆಸ್ ಮೀಟಿಗೆ ಬಂದಿದ್ದಾರೆ. ಮತ್ತು ಇವತ್ತಿನ ಈ ಸಭೆಗೆ ಹಾಜರಾಗಿದ್ದರಿಂದ ಟಿವಿ ಮಾಧ್ಯಮದವರು ಮತ್ತು ಪತ್ರಿಕಾ ಮಾಧ್ಯಮದವರು ಇವತ್ತಿನ ಸಂದರ್ಭದಲ್ಲಿ ನಾವು ಈ ಪ್ರೆಸ್ ಮೀಟ್ ಕರೆದ ಉದ್ದೇಶ ಏನಂದರೆ SC/ST ಮೀಸಲಾತಿ ಹೆಚ್ಚಳ ವಿಚಾರದಲ್ಲಿ ನಮಗೆಲ್ಲ ಗೊತ್ತಿದೆ. 1991ರಲ್ಲಿ ST ವರ್ಗಕ್ಕೆ ಹಿಂದುಳಿದ ವರ್ಗದ ಅನೇಕ ಸಮುದಾಯಗಳನ್ನು ಸೇರಿಸಿದಾಗ ಅಲ್ಲಿ ಜನಸಂಖ್ಯೆ ಜಾಸ್ತಿ ಆಗಿರೋ ಪ್ರಯುಕ್ತ 2014ರಲ್ಲಿ ಸಮುದಾಯದ ಪರವಾಗಿ ನಾಯಕ ಸ್ಟೂಡೆಂಟ್ ಫೆಡರೇಷನ್ ವತಿಯಿಂದ ಸುಪ್ರೀಂ ಕೋರ್ಟ್ಗೆ ನಮ್ಮ ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿಯನ್ನು ಹೆಚ್ಚಳ ಮಾಡುವಂತೆ ನಾವು ಸುಪ್ರೀಂ ಕೋರ್ಟ್ಗೆ ಫೆಡರೇಷನ್ ವತಿಯಿಂದ ನಾಯಕ ಸ್ಟೂಡೆಂಟ್ ಫೆಡರೇಷನ್ ವತಿಯಿಂದ ನಾವು ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ವಿ. ಸುಪ್ರೀಂ ಕೋರ್ಟ್ನಲ್ಲಿ ಏನು ಹೇಳಿದ್ರು, ನೀವು ಮತ್ತು ಹೈಕೋರ್ಟ್ ಹೋಗಿ ಅಲ್ಲಿ ಬೈ ಚಾನ್ಸ್ ನಿಮಗೆ ಪರಿಹಾರ ಸಿಗದೆ ಹೋದರೆ ನಾವು ಮುಂದೆ ಪರಿಶೀಲನೆ ಮಾಡ್ತೀವಿ ಅಂತ ಅವರು ಹೇಳಿದ ಪ್ರಯುಕ್ತ ನಾವು ಹೈಕೋರ್ಟಿಗೆ 2015ರಲ್ಲಿ ಒಂದು ನಿರ್ಲಕ್ಷ್ಯ ಕಂಡು ಬಂದಿದೆ. ಆವಾಗಲೇ ಇವರು 9th ಶೆಡ್ಯೂಲ್ ಸೇರೋ ವಿಚಾರದಲ್ಲಿ ಕೇಂದ್ರ ಸರ್ಕಾರಕ್ಕೆ ಬರದ ಬಗ್ಗೆ ಸ್ಪಷ್ಟತೆ ಇಲ್ಲ. ಅವರು ಕೂಡ ಬರೆದ್ರೆ ಕೇಂದ್ರ ಸರ್ಕಾರದವರು ಯಾಕೆ ಇಲ್ಲಿವರೆಗೂ ಅವರು ಕ್ರಮ ತಗೊಂಡಿಲ್ಲ ಅನ್ನೋ ಬಗ್ಗೆ ಕೂಡ ಇಲ್ಲಿವರೆಗೆ ಸ್ಪಷ್ಟತೆ ಆಗಿಲ್ಲ. ಸಬ್ಸಿಕ್ವೆಂಟ್ ಆಗಿ ಹಿಂದುಳಿದ ಕೂಡ ಇಲ್ಲಿ ಸೇರಿಸಬೇಕಾಗಿತ್ತು, ಅದನ್ನು ಕೂಡ ಸರ್ಕಾರ ಮಾಡಲಿಲ್ಲ. ಮತ್ತು ಇಂದ್ರಸ್ವಾಮಿ ಕೇಸ್ನಲ್ಲಿ ಬಹಳ ಸ್ಪಷ್ಟತೆ ಇದೆ, 50% ರಿಸರ್ವೇಷನ್ ಕ್ರಾಸ್ ಮಾಡಬಹುದು. ಯಾವಾಗ ನೀವು ವೈಜ್ಞಾನಿಕವಾಗಿ ಅವ್ರು ಇರ್ತಕ್ಕಂಥ ಸ್ಥಿತಿಗತಿಯನ್ನು ಅಭ್ಯಾಸ ಮಾಡಿ ಅದನ್ನ ನೀವು ಮನವರಿಕೆ ಮಾಡಿಕೊಟ್ಟಪ್ಪ ಅಂದ್ರೆ 50% ರಿಸರ್ವೇಷನ್ ಕ್ರಾಸ್ ಮಾಡಬಹುದು ಅಂತ ಸುಪ್ರೀಂ ಕೋರ್ಟ್ ಇಂದ್ರಸ್ವಾಮಿ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ 2020 ಹೇಳಿದೆ. ಜೊತೆಗೆ ರಿಸರ್ವೇಷನ್ ಕೊಟ್ಟಾಗ ಕೂಡ ಅದು 50% ಕ್ರಾಸ್ ಆಗಿದೆ, ಅದನ್ನು ಕೊಡಬಹುದು ಅಂತ ಕೂಡ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಹೇಳಿದೆ. ಈ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಮತ್ತು ಸಂಬಂಧಪಟ್ಟಂತ ಕಾನೂನು ತಜ್ಞರು ಹೈಕೋರ್ಟ್ಗೆ ತಮ್ಮ ಸ್ಪಷ್ಟವಾದ ಒಂದು ನಿಲುವನ್ನ ಕೋರ್ಟ್ ಗಮನಕ್ಕೆ ತಂದಿದ್ದಪ್ಪ ಅಂದ್ರೆ ಈ ಸಮಸ್ಯೆ ಖಂಡಿತ ಆಗ್ತಾ ಇರಲಿಲ್ಲ. ಈಗ ಸರ್ಕಾರ ಏನಾಗಿದೆ, ಒಂದು ರಿಕ್ರೂಟ್ಮೆಂಟ್ ಮಾಡಲಿಕ್ಕೆ ಹೊರಟಿದೆ. ರಿಸರ್ವೇಷನ್ ಏನು 15% ಮತ್ತು 3% ರಿಕ್ರೂಟ್ಮೆಂಟ್ ಮಾಡಕ್ಕೆ ಹೊರಟಿದ್ದಾರೆ. ಆದ್ರೆ ಅವರೇ ಕಾಯ್ದೆ SC/ST OBC ಕಾಯ್ದೆ ಇರತಕ್ಕಂಥ 1992ರಲ್ಲಿ ಏನು ಕಾಯ್ದೆ ಮಾಡಿದ್ರು, ಯಾವುದೇ ನೇಮಕಾತಿಗಳು ಸರ್ಕಾರ ಆದೇಶ ಉಲ್ಲಂಘನೆ ಮಾಡಿರ್ತಕ್ಕಂಥ ಕಾಯ್ದೆ ನೇಮಕಾತಿ ಅಲ್ಲ ಅಂತೇಳಿ SC/ST ರೂಲ್ಸ್ ಸೆಕ್ಷನ್ 10 ಸಬ್ ಕ್ಲಾಸ್ 3ಯಲ್ಲಿ ಅದು ಸ್ಪಷ್ಟವಾಗಿ ತಿಳಿಸಿದೆ. ಅಂದಾಗ ಸರ್ಕಾರ ತನ್ನದೇ ಆಗಿರ್ತಕ್ಕಂಥ ಒಂದು ಆದೇಶವನ್ನ, ತನ್ನದೇ ಆಗಿರ್ತಕ್ಕಂಥ ಕಾಯ್ದೆ ಕಾನೂನನ್ನು ಉಲ್ಲಂಘನೆ ಮಾಡಿ ರಿಕ್ರೂಟ್ಮೆಂಟ್ ಮಾಡಲಿಕ್ಕೆ ಹೇಗೆ ಸಾಧ್ಯ ಅನ್ನೋದು ಕೂಡ ಈಗ ಒಂದು ಯಕ್ಷ ಪ್ರಶ್ನೆ ಆಗಿದೆ. ಆ ನಿಟ್ಟಿನಲ್ಲಿ ಈಗೇನು ರಿಸರ್ವೇಷನ್ ಕಡಿಮೆ ಮಾಡಿ ತೆರಳಿಗೆ ಹೋಗಿದ್ರೆ ಇದು ಕಾನೂನು ಬಾಹಿರ ಮತ್ತು ಸುಪ್ರೀಂ ಕೋರ್ಟ್ ವ್ಯಾಪ್ತಿಯಲ್ಲೇ ಬರುವ ಪ್ರಯುಕ್ತ ಮತ್ತು ಇದನ್ನ ಕಾನೂನುಬದ್ಧವಾಗಿ ನಾಗಮೋಹನ್ ದಾಸ್ ಅವರು ವರದಿ ನೀಡಿರುವ ಪ್ರಯುಕ್ತ ಇದನ್ನ ಕೋರ್ಟ್ಗೆ ಮನದಟ್ಟು ಮಾಡಿದರೆ ಕೋರ್ಟ್ನಲ್ಲಿ ನಮ್ಮ ಸಮಸ್ಯೆ ಬಗೆಹರಿಸಬಹುದು. ಅಥವಾ ಈಗ ಇಂಪಾರ್ಟೆಂಟ್ ವಿಷಯ ಏನಂತಂದ್ರೆ, ನಾನು ಡಾಕ್ಟರ್ ಗೋಪಾಲ್ ಕೃಷ್ಣ, ವಾಲ್ಮೀಕಿ ನಾಯಕ ಮಹಾಸಭಾ ಉಪಾಧ್ಯಕ್ಷರಾಗಿದ್ದೀನಿ. ಸೊ ಎಲ್ರಿಗೂ ನಮಸ್ಕಾರ. ಈಗ ವಿಷಯ ಎಲ್ಲ ತಮಗೆ ಗೊತ್ತಿದೆ. ಒಂದು, ಈ ಸರ್ಕಾರ ಏನಾಗಿದೆ, ಸರ್ಕಾರ ಪ್ರಯತ್ನ ಮಾಡಿದ್ರೆ ತುಂಬಾ ಅಲ್ಲಿ SC/ST ಅನ್ಯಾಯ ಮಾಡ್ತಾ ಇದೆ. ಯಾಕಂದ್ರೆ ನಾವು 30 ವರ್ಷಗಳ ಹೋರಾಟ ಮಾಡಿದ್ದೀವಿ.
30 ವರ್ಷ ಹೋರಾಟ ಮಾಡಿ ನಮ್ಮ ಸ್ವಾಮೀಜಿಯವರು ಮತ್ತೆ ಹಿಂದಿನ ಸರ್ಕಾರ ನಮಗೆ 4% ಕೊಡ್ತು. ನಮಗೆ ಮೆಡಿಕಲ್ ಸೀಟ್ಸ್ 500 ಮೆಡಿಕಲ್ ಸೀಟ್ ಕಡಿಮೆ ಆಗುತ್ತೆ. ಸುಮಾರು 92 ಇದೆ ನೋಡಿ. ಸುಪ್ರೀಂ ಕೋರ್ಟ್ ಇವೆಲ್ಲ ಕಾನೂನು ಬಗ್ಗೆ ಮಾತಾಡ್ತಾರೆ. ಸುಪ್ರೀಂ ಕೋರ್ಟ್ ಇದೆ ಅದಿದೆ. ಸುಪ್ರೀಂ ಕೋರ್ಟ್ ಹೇಳಿದೆ ವಿಶೇಷ ಛತ್ತೀಸ್ಗಢದಲ್ಲಿ 58% ಇದೆ, ಬೇರೆ ಬೇರೆ ಸ್ಟೇಟ್ ಅಲ್ಲಿ 50% ಕ್ರಾಸ್ ಆಗಿದೆ. ಇದು SC ST ಗೆ ಕೊಟ್ಟಾಗ ಮಾತ್ರ ಸರ್ಕಾರ ಅನುಮತಿ ಕೊಡುತ್ತೆ. ಇದು ದಯವಿಟ್ಟು ಯಾರು ಅರ್ಥ ಆಗ್ತಾ ಇಲ್ಲ. ಬೇರೆ ಎಲ್ಲ ದೇಶದಲ್ಲಿರ್ತಕ್ಕಂಥ ಎಲ್ಲಾ ರಾಜ್ಯಗಳಲ್ಲೂ ಬ್ಯಾಕ್ವರ್ಡ್ ಕ್ಲಾಸ್ ರಿಸರ್ವೇಶನ್ ತಂದಾಗ ಮಾತ್ರ. ಬಟ್ SC ST ಕೊಟ್ಟಾಗ ಅದು ಕಾನ್ಸ್ಟಿಟ್ಯೂಷನ್ ಪರವಾಗಿರೋದ್ರಿಂದ ಅದಕ್ಕೆಲ್ಲೂ ತಡೆ ಸಿಕ್ಕಿಲ್ಲ. ಈ ಛತ್ತೀಸ್ಗಢದಲ್ಲಿದೆ, ಒರಿಸ್ಸಾದಲ್ಲಿದೆ, ಮಧ್ಯಪ್ರದೇಶದಲ್ಲಿದೆ. ನಮಗೆ 30 ವರ್ಷದಿಂದ ಈ ಸರ್ಕಾರಗಳು ವಂಚಿಸ್ತಾ ಬಂದಿದೆ, ಎಲ್ಲಾ ಸರ್ಕಾರಗಳು. ಯಾಕಂದ್ರೆ ಸುಮಾರು 91 ಇಂದ 2022 ಎಷ್ಟು ವರ್ಷ. ಸೊ ಒಂದು ವರ್ಷಕ್ಕೆ ಸುಮಾರು 500 ಮೆಡಿಕಲ್ ಸೀಟ್ ಲಾಸ್ ಆಗಿದೆ. ಈಗ ಮೊನ್ನೆ ಕೊಟ್ಟು 3 ವರ್ಷ ಆಗ್ಲೇ ಮತ್ತೆ ನಮಗೆ ಸರ್ಕಾರ ಏನು ಪ್ರಯತ್ನ ಪಟ್ಟಿದೆ. ಸೊ ಸರ್ಕಾರ ಪ್ರಯತ್ನ ಪಟ್ಟಿದೆ.